ದರ್ಶನ್ ಬೇಲ್ ಭವಿಷ್ಯ ಇವತ್ತು ಏನಾಗುತ್ತೆ ಎನ್ನುವಂಥದ್ದು ಸದ್ಯದ ಪ್ರಶ್ನೆಯಾಗಿದೆ. ಇನ್ನ ಅರ್ಧ ಗಂಟೆ ಮಾತ್ರ ಬಾಕಿ ಇದೆ. ಸರಿಯಾಗಿ 10:30ಕ್ಕೆ ಸುಪ್ರೀಂ ಕೋರ್ಟ್ ಮಹಾ ತೀರ್ಪನ್ನ ಪ್ರಕಟ ಮಾಡಲಿಕ್ಕಿದೆ. ದರ್ಶನ್ಗೆ ಗುರುವಾರದ ಬಿಗ್ ಶಾಕ್ ಕಾದಿದೆಯಾ? ಬೇಲ್ ರದ್ದಾದ್ರೆ ಮತ್ತೆ ಕಂಬಿ ಹಿಂದೆ ದರ್ಶನ್ ಪವಿತ್ರಾಗೆ ಈಗ ಆತಂಕ ಹೆಚ್ಚಾಗ್ತಾ ಇದೆ. ಏನಾಗಬಹುದು ಅನ್ನುವಂತಹ ಪ್ರಶ್ನೆ. ಹೈಕೋರ್ಟ್ನ ಬೇಲ್ ಮುಂದುವರಿಯುತ್ತಾ ಅಥವಾ ಆ ಜಾಮೀನು ರದ್ದಾಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಸರಿಯಾಗಿ 10:00ವರೆಗೆ ತೀರ್ಪು ಪ್ರಕಟ ಆಗ್ಲಿಕ್ಕಿದೆ. ಸೊ ಈಗ ನಾನಾ ರೀತಿಯ ಚರ್ಚೆಗಳಂತೂ ಆಗ್ತಾ ಇದೆ. ಏನಾಗಬಹುದು ಎತ್ತ ಅಂತ ಹೇಳಿ. ಈ ಮಧ್ಯೆ ಅನೇಕ ಪ್ರಶ್ನೆಗಳು ಕೂಡ ಇದೆ. ರದ್ದಾಗಬೇಕು ಅಂತಂದ್ರೆ ಯಾಕೆ, ರದ್ದಾಗಬಾರ್ದು ಅಂತಂದ್ರೆ ಹೇಗೆ? ಅವರವರ ಆಕ್ಸ್ಪರ್ಟ್ಸ್ ಅಲ್ಲಿ ಈಗಾಗಲೇ ಅವರ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನ ಎದುರುಗಡೆ. ಸೊ ಇವತ್ತು ಏನಾಗಬಹುದು? ವಾದ ಪ್ರತಿವಾದವನ್ನ ಈಗಾಗಲೇ ಪೀಠ ಆಲಿಸಿದೆ. ಸರಿಯಾಗಿ 10:30ಕ್ಕೆ ತೀರ್ಪು ಪ್ರಕಟ ಆಗ್ಲಿಕ್ಕಿದೆ. ಜಾಮೀನು ಕೊಟ್ಟಿರುವಂತಹ ಹೈಕೋರ್ಟ್ನ ಕ್ರಮ ಸರಿ ಇದೆ ಅಂತ ಹೇಳಿ ಜಾಮೀನನ್ನ ಮುಂದುವರಿಸಬಹುದಾ ಸುಪ್ರೀಂ ಕೋರ್ಟ್? ಅಥವಾ ಹೈಕೋರ್ಟ್ ದರ್ಶನ ಅಂಡ್ ಈ 7 ಆರೋಪಿಗಳಿಗೆ ಜಾಮೀನು ಕೊಟ್ಟ ಕ್ರಮವೇ ಸರಿ ಇಲ್ಲ ಅಂತ ಹೇಳಿ ಜಾಮೀನನ್ನ ರದ್ದು ಮಾಡಬಹುದಾ? ಇದು ಸದ್ಯದ ಪ್ರಶ್ನೆ. ಈಗ ಈ ದರ್ಶನ್ ಅಂಡ್ ಗ್ಯಾಂಗ್ಗೆ ಕೂತರು ನಿಂತರು ತೀರ್ಪಿನದ್ದೇ ಆತಂಕ ಕಾಡ್ತಾ ಇದೆ. ದರ್ಶನ್ ಎದೆ ಬಡಿತ ಹೆಚ್ಚಿಸಿದೆ ಸುಪ್ರೀಂ ಕೋರ್ಟ್ನ ತೀರ್ಪು. ರೇಣುಕಸ್ವಾಮಿ ಪ್ರಕರಣದಲ್ಲಿ ಮತ್ತೆ ಜೈಲಿಗೆ ಹೋಗ್ತಾರಾ ದರ್ಶನ್ ಅಂಡ್ ಗ್ಯಾಂಗ್? ಬೇಲ್ ಏನಾದ್ರೂ ರದ್ದಾದ್ರೆ ಮತ್ತೆ ದರ್ಶನ್ ಬೇಲ್ ಭವಿಷ್ಯ ಇವತ್ತು ಏನಾಗುತ್ತೆ ಎನ್ನುವಂಥದ್ದು ಸದ್ಯದ ಪ್ರಶ್ನೆಯಾಗಿದೆ. ಇನ್ನ ಅರ್ಧ ಗಂಟೆ ಮಾತ್ರ ಬಾಕಿ ಇದೆ. ಸರಿಯಾಗಿ 10:30ಕ್ಕೆ ಸುಪ್ರೀಂ ಕೋರ್ಟ್ ಮಹಾ ತೀರ್ಪನ್ನ ಪ್ರಕಟ ಮಾಡಲಿಕ್ಕಿದೆ. ದರ್ಶನ್ಗೆ ಗುರುವಾರದ ಬಿಗ್ ಶಾಕ್ ಕಾದಿದೆಯಾ? ಬೇಲ್ ರದ್ದಾದ್ರೆ ಮತ್ತೆ ಕಂಬಿ ಹಿಂದೆ ದರ್ಶನ್ ಪವಿತ್ರಾಗೆ ಈಗ ಆತಂಕ ಹೆಚ್ಚಾಗ್ತಾ ಇದೆ. ಏನಾಗಬಹುದು ಅನ್ನುವಂತಹ ಪ್ರಶ್ನೆ. ಹೈಕೋರ್ಟ್ನ ಬೇಲ್ ಮುಂದುವರಿಯುತ್ತಾ ಅಥವಾ ಆ ಜಾಮೀನು ರದ್ದಾಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಸರಿಯಾಗಿ 10:00ವರೆಗೆ ತೀರ್ಪು ಪ್ರಕಟ ಆಗ್ಲಿಕ್ಕಿದೆ. ಸೊ ಈಗ ನಾನಾ ರೀತಿಯ ಚರ್ಚೆಗಳಂತೂ ಆಗ್ತಾ ಇದೆ. ಏನಾಗಬಹುದು ಎತ್ತ ಅಂತ ಹೇಳಿ. ಈ ಮಧ್ಯೆ ಅನೇಕ ಪ್ರಶ್ನೆಗಳು ಕೂಡ ಇದೆ. ರದ್ದಾಗಬೇಕು ಅಂತಂದ್ರೆ ಯಾಕೆ, ರದ್ದಾಗಬಾರ್ದು ಅಂತಂದ್ರೆ ಹೇಗೆ? ಅವರವರ ಆಕ್ಸ್ಪರ್ಟ್ಸ್ ಅಲ್ಲಿ ಈಗಾಗಲೇ ಅವರ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನ ಎದುರುಗಡೆ. ಸೊ ಇವತ್ತು ಏನಾಗಬಹುದು? ವಾದ ಪ್ರತಿವಾದವನ್ನ ಈಗಾಗಲೇ ಪೀಠ ಆಲಿಸಿದೆ. ಸರಿಯಾಗಿ 10:30ಕ್ಕೆ ತೀರ್ಪು ಪ್ರಕಟ ಆಗ್ಲಿಕ್ಕಿದೆ. ಜಾಮೀನು ಕೊಟ್ಟಿರುವಂತಹ ಹೈಕೋರ್ಟ್ನ ಕ್ರಮ ಸರಿ ಇದೆ ಅಂತ ಹೇಳಿ ಜಾಮೀನನ್ನ ಮುಂದುವರಿಸಬಹುದಾ ಸುಪ್ರೀಂ ಕೋರ್ಟ್? ಅಥವಾ ಹೈಕೋರ್ಟ್ ದರ್ಶನ ಅಂಡ್ ಈ 7 ಆರೋಪಿಗಳಿಗೆ ಜಾಮೀನು ಕೊಟ್ಟ ಕ್ರಮವೇ ಸರಿ ಇಲ್ಲ ಅಂತ ಹೇಳಿ ಜಾಮೀನನ್ನ ರದ್ದು ಮಾಡಬಹುದಾ? ಇದು ಸದ್ಯದ ಪ್ರಶ್ನೆ. ಈಗ ಈ ದರ್ಶನ್ ಅಂಡ್ ಗ್ಯಾಂಗ್ಗೆ ಕೂತರು ನಿಂತರು ತೀರ್ಪಿನದ್ದೇ ಆತಂಕ ಕಾಡ್ತಾ ಇದೆ. ದರ್ಶನ್ ಎದೆ ಬಡಿತ ಹೆಚ್ಚಿಸಿದೆ ಸುಪ್ರೀಂ ಕೋರ್ಟ್ನ ತೀರ್ಪು. ರೇಣುಕಸ್ವಾಮಿ ಪ್ರಕರಣದಲ್ಲಿ ಮತ್ತೆ ಜೈಲಿಗೆ ಹೋಗ್ತಾರಾ ದರ್ಶನ್ ಅಂಡ್ ಗ್ಯಾಂಗ್? ಬೇಲ್ ಏನಾದ್ರೂ ರದ್ದಾದ್ರೆ ಮತ್ತೆ ದರ್ಶನ್ ಬೇಲ್ ಭವಿಷ್ಯ ಇವತ್ತು ಏನಾಗುತ್ತೆ ಎನ್ನುವಂಥದ್ದು ಸದ್ಯದ ಪ್ರಶ್ನೆಯಾಗಿದೆ. ಇನ್ನ ಅರ್ಧ ಗಂಟೆ ಮಾತ್ರ ಬಾಕಿ ಇದೆ. ಸರಿಯಾಗಿ 10:30ಕ್ಕೆ ಸುಪ್ರೀಂ ಕೋರ್ಟ್ ಮಹಾ ತೀರ್ಪನ್ನ ಪ್ರಕಟ ಮಾಡಲಿಕ್ಕಿದೆ. ದರ್ಶನ್ಗೆ ಗುರುವಾರದ ಬಿಗ್ ಶಾಕ್ ಕಾದಿದೆಯಾ? ಬೇಲ್ ರದ್ದಾದ್ರೆ ಮತ್ತೆ ಕಂಬಿ ಹಿಂದೆ ದರ್ಶನ್ ಪವಿತ್ರಾಗೆ ಈಗ ಆತಂಕ ಹೆಚ್ಚಾಗ್ತಾ ಇದೆ. ಏನಾಗಬಹುದು ಅನ್ನುವಂತಹ ಪ್ರಶ್ನೆ. ಹೈಕೋರ್ಟ್ನ ಬೇಲ್ ಮುಂದುವರಿಯುತ್ತಾ ಅಥವಾ ಆ ಜಾಮೀನು ರದ್ದಾಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಸರಿಯಾಗಿ 10:00ವರೆಗೆ ತೀರ್ಪು ಪ್ರಕಟ ಆಗ್ಲಿಕ್ಕಿದೆ. ಸೊ ಈಗ ನಾನಾ ರೀತಿಯ ಚರ್ಚೆಗಳಂತೂ ಆಗ್ತಾ ಇದೆ. ಏನಾಗಬಹುದು ಎತ್ತ ಅಂತ ಹೇಳಿ. ಈ ಮಧ್ಯೆ ಅನೇಕ ಪ್ರಶ್ನೆಗಳು ಕೂಡ ಇದೆ. ರದ್ದಾಗಬೇಕು ಅಂತಂದ್ರೆ ಯಾಕೆ, ರದ್ದಾಗಬಾರ್ದು ಅಂತಂದ್ರೆ ಹೇಗೆ? ಅವರವರ ಆಕ್ಸ್ಪರ್ಟ್ಸ್ ಅಲ್ಲಿ ಈಗಾಗಲೇ ಅವರ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನ ಎದುರುಗಡೆ. ಸೊ ಇವತ್ತು ಏನಾಗಬಹುದು? ವಾದ ಪ್ರತಿವಾದವನ್ನ ಈಗಾಗಲೇ ಪೀಠ ಆಲಿಸಿದೆ. ಸರಿಯಾಗಿ 10:30ಕ್ಕೆ ತೀರ್ಪು ಪ್ರಕಟ ಆಗಲಿಕ್ಕಿದೆ.
ಜಾಮೀನು ಕೊಟ್ಟಿರುವಂತಹ ಹೈಕೋರ್ಟ್ನ ಕ್ರಮ ಸರಿ ಇದೆ ಅಂತ ಹೇಳಿ ಜಾಮೀನನ್ನ ಮುಂದುವರಿಸಬಹುದಾ ಸುಪ್ರೀಂ ಕೋರ್ಟ್, ಅಥವಾ ಹೈಕೋರ್ಟ್ ದರ್ಶನ ಅಂಡ್ ಈ 7 ಆರೋಪಿಗಳಿಗೆ ಜಾಮೀನು ಕೊಟ್ಟ ಕ್ರಮವೇ ಸರಿ ಇಲ್ಲ ಅಂತ ಹೇಳಿ ಜಾಮೀನನ್ನ ರದ್ದು ಮಾಡಬಹುದಾ? ಇದು ಸದ್ಯದ ಪ್ರಶ್ನೆ. ಈಗ ಈ ದರ್ಶನ್ ಅಂಡ್ ಗ್ಯಾಂಗ್ಗೆ ಕೂತರು ನಿಂತರು ತೀರ್ಪಿನದ್ದೇ ಆತಂಕ ಕಾಡ್ತಾ ಇದೆ. ದರ್ಶನ್ ಎದೆ ಬಡಿತ ಹೆಚ್ಚಿಸಿದೆ ಸುಪ್ರೀಂ ಕೋರ್ಟ್ನ ತೀರ್ಪು. ರೇಣುಕಸ್ವಾಮಿ ಪ್ರಕರಣದಲ್ಲಿ ಮತ್ತೆ ಜೈಲಿಗೆ ಹೋಗ್ತಾರ ದರ್ಶನ್ ಅಂಡ್ ಗ್ಯಾಂಗ್? ಬೇಲ್ ಏನಾದ್ರೂ ರದ್ದಾದ್ರೆ ಮತ್ತೆ ದರ್ಶನ್ ಬೇಲ್ ಭವಿಷ್ಯ ಇವತ್ತು ಏನಾಗುತ್ತೆ ಎನ್ನುವಂಥದ್ದು ಸದ್ಯದ ಪ್ರಶ್ನೆಯಾಗಿದೆ. ಇನ್ನ ಅರ್ಧ ಗಂಟೆ ಮಾತ್ರ ಬಾಕಿ ಇದೆ. ಸರಿಯಾಗಿ 10:30ಕ್ಕೆ ಸುಪ್ರೀಂ ಕೋರ್ಟ್ ಮಹಾ ತೀರ್ಪನ್ನ ಪ್ರಕಟ ಮಾಡಲಿಕ್ಕಿದೆ. ದರ್ಶನ್ಗೆ ಗುರುವಾರದ ಬಿಗ್ ಶಾಕ್ ಕಾದಿದೆಯಾ? ಬೇಲ್ ರದ್ದಾದ್ರೆ ಮತ್ತೆ ಕಂಬಿ ಹಿಂದೆ ದರ್ಶನ್ ಪವಿತ್ರಾಗೆ ಈಗ ಆತಂಕ ಹೆಚ್ಚಾಗ್ತಾ ಇದೆ. ಏನಾಗಬಹುದು ಅನ್ನುವಂತಹ ಪ್ರಶ್ನೆ. ಹೈಕೋರ್ಟ್ನ ಬೇಲ್ ಮುಂದುವರಿಯುತ್ತಾ ಅಥವಾ ಆ ಜಾಮೀನು ರದ್ದಾಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಸರಿಯಾಗಿ 10:00ವರೆಗೆ ತೀರ್ಪು ಪ್ರಕಟ ಆಗ್ಲಿಕ್ಕಿದೆ. ಸೊ ಈಗ ನಾನಾ ರೀತಿಯ ಚರ್ಚೆಗಳಂತೂ ಆಗ್ತಾ ಇದೆ. ಏನಾಗಬಹುದು ಎತ್ತ ಅಂತ ಹೇಳಿ. ಈ ಮಧ್ಯೆ ಅನೇಕ ಪ್ರಶ್ನೆಗಳು ಕೂಡ ಇದೆ. ರದ್ದಾಗಬೇಕು ಅಂತಂದ್ರೆ ಯಾಕೆ, ರದ್ದಾಗಬಾರ್ದು ಅಂತಂದ್ರೆ ಹೇಗೆ? ಅವರವರ ಆಕ್ಸ್ಪರ್ಸ್ ಅಲ್ಲಿ ಈಗಾಗಲೇ ಅವರ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನ ಎದುರುಗಡೆ. ಸೊ ಇವತ್ತು ಏನಾಗಬಹುದು? ವಾದ ಪ್ರತಿವಾದವನ್ನ ಈಗಾಗಲೇ ಪೀಠ ಆಲಿಸಿದೆ. ಸರಿಯಾಗಿ 10:30ಕ್ಕೆ ತೀರ್ಪು ಪ್ರಕಟ ಆಗ್ಲಿಕ್ಕಿದೆ. ಜಾಮೀನು ಕೊಟ್ಟಿರುವಂತಹ ಹೈಕೋರ್ಟ್ನ ಕ್ರಮ ಸರಿ ಇದೆ ಅಂತ ಹೇಳಿ ಜಾಮೀನನ್ನ ಮುಂದುವರಿಸಬಹುದಾ ಸುಪ್ರೀಂ ಕೋರ್ಟ್, ಅಥವಾ ಹೈಕೋರ್ಟ್ ದರ್ಶನ ಅಂಡ್ ಈ 7 ಆರೋಪಿಗಳಿಗೆ ಜಾಮೀನು ಕೊಟ್ಟ ಕ್ರಮವೇ ಸರಿ ಇಲ್ಲ ಅಂತ ಹೇಳಿ ಜಾಮೀನನ್ನ ರದ್ದು ಮಾಡಬಹುದಾ? ಇದು ಸದ್ಯದ ಪ್ರಶ್ನೆ. ಈಗ ಈ ದರ್ಶನ್ ಅಂಡ್ ಗ್ಯಾಂಗ್ಗೆ ಕೂತರು ನಿಂತರು ತೀರ್ಪಿನದ್ದೇ ಆತಂಕ ಕಾಡ್ತಾ ಇದೆ. ದರ್ಶನ್ ಎದೆ ಬಡಿತ ಹೆಚ್ಚಿಸಿದೆ ಸುಪ್ರೀಂ ಕೋರ್ಟ್ನ ತೀರ್ಪು. ರೇಣುಕಸ್ವಾಮಿ ಪ್ರಕರಣದಲ್ಲಿ ಮತ್ತೆ ಜೈಲಿಗೆ ಹೋಗ್ತಾರ ದರ್ಶನ್ ಅಂಡ್ ಗ್ಯಾಂಗ್? ಬೇಲ್ ಏನಾದ್ರೂ ರದ್ದಾದ್ರೆ ಮತ್ತೆ ದರ್ಶನ್ ಬೇಲ್ ಭವಿಷ್ಯ ಇವತ್ತು ಏನಾಗುತ್ತೆ ಎನ್ನುವಂಥದ್ದು ಸದ್ಯದ ಪ್ರಶ್ನೆಯಾಗಿದೆ. ಇನ್ನ ಅರ್ಧ ಗಂಟೆ ಮಾತ್ರ ಬಾಕಿ ಇದೆ. ಸರಿಯಾಗಿ 10:30ಕ್ಕೆ ಸುಪ್ರೀಂ ಕೋರ್ಟ್ ಮಹಾ ತೀರ್ಪನ್ನ ಪ್ರಕಟ ಮಾಡಲಿಕ್ಕಿದೆ. ದರ್ಶನ್ಗೆ ಗುರುವಾರದ ಬಿಗ್ ಶಾಕ್ ಕಾದಿದೆಯಾ? ಬೇಲ್ ರದ್ದಾದ್ರೆ ಮತ್ತೆ ಕಂಬಿ ಹಿಂದೆ ದರ್ಶನ್ ಪವಿತ್ರಾಗೆ ಈಗ ಆತಂಕ ಹೆಚ್ಚಾಗ್ತಾ ಇದೆ. ಏನಾಗಬಹುದು ಅನ್ನುವಂತಹ ಪ್ರಶ್ನೆ. ಹೈಕೋರ್ಟ್ನ ಬೇಲ್ ಮುಂದುವರಿಯುತ್ತಾ ಅಥವಾ ಆ ಜಾಮೀನು ರದ್ದಾಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಸರಿಯಾಗಿ 10:00ವರೆಗೆ ತೀರ್ಪು ಪ್ರಕಟ